ಹೆಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಇನ್ನೊಂದು ಹೊಸ ಬ್ಲಾಗಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಒಂದು ಹೊಸ ನಮ್ಮದು ಮೈಲ್ ಸ್ಟೋನ್ ಅನ್ನ ಇಡ್ಲಿಕ್ಕೆ ಹೊರಟಿದ್ದೀವಿ, ದೇವರ ಆಶೀರ್ವಾದದಿಂದಾಗಿ, ನಿಮ್ಮ ಪ್ರೀತಿಯಿಂದ. ಇವತ್ತು ನಾವು ಹೋಗ್ತಾ ಇದ್ದೀವಿ. ನಮ್ದು ಐಟಮ್ಸ್ ಎವ್ರಿ ವೀಕೆಂಡಿಗೆ ಸ್ಪೆಷಲ್ ಐಟಮ್ಸ್ ಅನ್ನ ನಾವು ಪರಿಚಯಿಸ್ತಾ ಇದ್ದೀವಿ ಮಂಗಳೂರು ಸಿಟಿಗೆ, ಮಂಗಳೂರಿನ ಜನರಿಗೆ. ಹಾಗೆ ನಾವು ಸ್ವಲ್ಪ ಮಂಗಳೂರಿಂದ ಸ್ವಲ್ಪ ಕಿಲೋಮೀಟರ್ ದೂರ ಇದ್ದೀವಿ. ಹಾಗೆ ಮಂಗಳೂರಿನವರೆಗೂ ಯಾವಾಗ್ಲೂ ನಮ್ಗೆ ಹೇಳೋದಿದೆ, ನೀವು ಮಂಗಳೂರಿನಲ್ಲಿ ಒಂದು ಶಾಪ್ ಮಾಡಿ ಮೇಡಮ್, ಮಂಗಳೂರಲ್ಲಿ ನಿಮ್ಮ ಐಟಮ್ಸ್ ಅನ್ನ ಇಡಿ ಅಂತ ಹೇಳಿ. ಆ ಒಂದು ಅವರ ಡಿಮಾಂಡಿಗೆ, ಅವರ ಒಂದು ರಿಕ್ವೆಸ್ಟಿನ ಮೇರೆಗೆ ನಾವು ಇವಾಗ ಸದ್ಯದಲ್ಲಿ ಮಂಗಳೂರಲ್ಲಿ ಫೇಮಸ್ ಆಗಿರುವಂತಹ ಕ್ರಾಸ್ತಾ ಚಿಕನ್ ಹೌಸ್ ಅಂತ ಹೇಳಿ ಒಂದು ಚಿಕನ್ ಹೌಸ್ ಇದೆ. ಅಲ್ಲಿ ನಾವು ನಮ್ಮ ಐಟಮ್ಸ್ ಅನ್ನು ಕೂಡ ಅವರ ಜೊತೆಗೆ, ಅವರ ಐಟಮ್ಸ್ ಜೊತೆನೆ ಇಡ್ತಾ ಇದ್ದೀವಿ. ಆದ್ರೆ ನಮ್ಮ ಐಟಮ್ಸ್ ಏನೆಲ್ಲ ಇದೆ ಅದನ್ನ ನಾನು ಪ್ರತಿ ವೀಕೆಂಡ್ ಇದು ಸ್ಪೆಷಲ್ ಐಟಮ್ಸ್ ಅಂತ ಹೇಳಿ, ಅಂದ್ರೆ ಒಂದೊಂದು ದಿನ ಒಂದೊಂದು ಸ್ಪೆಷಾಲಿಟಿ ಅಂತ ಹೇಳಿ ಇರತ್ತಲ್ವಾ. ಹಾಗೆ ನಾವು ಪ್ರತಿ ವೀಕೆಂಡಿಗೆ ಮಂಗಳೂರಿಗೆ ನಮ್ಮ ಸ್ಪೆಷಾಲಿಟಿಯನ್ನ ಇಡ್ಲಿಕ್ಕೆ ಬಯಸ್ತೀವಿ. ಹಾಗೆ ಇವತ್ತಿನ ಸ್ಪೆಷಲ್ ಐಟಮ್ಸ್ ಅನ್ನ ಏನೆಲ್ಲ ಇದೆ ಅದೆಲ್ಲ ನಾನು ಪೋಸ್ಟ್ ಮಾಡಿದ್ದೀನಿ, ಪೋಸ್ಟರ್ ಅಲ್ಲೆಲ್ಲ ಹಾಕಿದ್ದೀನಿ. ಹಾಗೆ ಇನ್ನು ಪ್ರತಿ ವಾರ ಹೊಸ ಹೊಸ ಐಟಮ್ಸ್ ಗಳೊಂದಿಗೆ ನಿಮ್ಗೆ ನಾವು ಖಂಡಿತವಾಗ್ಲೂ ಸಿಗ್ತೀವಿ. ಆದ್ರೆ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನಾನು ಮತ್ತೆ ಹಸ್ಬೆಂಡ್ ಹೊರಟಿದೀವಿ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ದಿನ ಒಂದು ಸಣ್ಣ ಮೈಲ್ ಸ್ಟೋನ್, ನಮ್ದು ದೊಡ್ಡದಲ್ಲ, ಆದ್ರೆ ಸಣ್ಣ ಒಂದು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಾವು ಮುಂದೆ ಹೋಗ್ತಾ ಇದ್ದೀವಿ. ಏನ್ ಅನಿಸ್ತಾ ಇದೆ? ನಮಸ್ಕಾರ ಎಲ್ಲರಿಗೂ. ಇವತ್ತು ಈಗಾಗಲೇ ಗ್ಲೆನ್ಸಿ ಹೇಳಿದ ಹಾಗೆ ಇವತ್ತು ಅವರ ಒಂದು ಹೊಸ ಪಯಣ ಎಲ್ಲ ನಮ್ಮ ವ್ಯೂವರ್ಸ್ ಗಳಿಗೆ, ಅವರೆಲ್ಲರ ರಿಕ್ವೆಸ್ಟ್ ನ ಮೇಲೆ ಗ್ಲೆನ್ಸಿ ಮಾಡುವಂತಹ ಎಲ್ಲಾ ಫ್ರೆಶ್ ಪ್ರಾಡಕ್ಟ್ಸ್ ಆಗಿರ್ಬಹುದು, ಪಿಕ್ಕಲ್ ಇಂದ ಹಿಡಿದು, ಪಿಕ್ಕಲ್ ಅಲ್ಲಿ ಬೇರೆ ಬೇರೆ ರೀತಿಯ ವೆರೈಟಿ ಪಿಕ್ಕಲ್ಸ್ ಇರುತ್ತೆ. ಅದೇ ರೀತಿ ನಾನ್ ವೆಜ್ ಪ್ರಾಡಕ್ಟ್ಸ್, ಪೋಕ್ ಅಲ್ಲಿ ಸ್ಪೆಷಲ್ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾಳೆ. ಹಾಗೇನೆ ಮಟನ್ ಅಲ್ಲಿ ಒಂದೊಂದು ಸ್ಪೆಷಲ್. ಹಾಗೇನೆ ವೀಕ್ಲಿ ಒನ್ಸ್ ಮಂಗಳೂರಲ್ಲಿ ಇರುವಂತಹ ತುಂಬಾ ವರ್ಷಗಳಿಂದ ಚಿಕನ್ ಬಿಸ್ನೆಸ್ ಮಾಡ್ತಾ ಬಂದಿರುವಂತಹ ಕ್ರಾಸ್ತಾ ಚಿಕನ್ ಹೌಸ್, ಮಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿರುವಂತಹ, ಮಹಾನಗರ ಪಾಲಿಕೆಯ ಕಟ್ಟಡದಲ್ಲಿರುವಂತಹ ಗ್ರೌಂಡ್ ಫ್ಲೋರ್ ಅಲ್ಲಿರುವಂತಹ ಕ್ರಾಸ್ತಾ ಚಿಕನ್ ಹೌಸ್ ಸೆಂಟರ್ ಅಲ್ಲಿ ಈ ಎಲ್ಲಾ ಪ್ರಾಡಕ್ಟ್ಸ್ ಗಳು ಸಿಗ್ತಾ ಉಂಟು ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಉಂಟು. ನಿಮ್ ಜೊತೆ ವ್ಯೂವರ್ಸ್ ಗಳ ಜೊತೆ ನಾನು ಕೂಡ ಒಬ್ಬ ವ್ಯೂವರ್ ಆಗಿ, ನಾನು ಕೂಡ ಒಬ್ಬ ಗ್ಲೆನ್ಸಿ ಅಭಿಮಾನಿಯಾಗಿ ನಾನು ಕೂಡ ಇಷ್ಟಪಡ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಗ್ಲೆನ್ಸಿ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಜರ್ನಿ. ಒಂದು ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ನಮಗೆ ಪ್ರೀತಿ ಸಿಗುತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನನ್ನ ಜರ್ನಿ ಯೂಟ್ಯೂಬ್ ಅಲ್ಲಿ 2022ರಲ್ಲಿ ಸ್ಟಾರ್ಟ್ ಆಗಿದೆ. ನೀವು ನೋಡಿದ್ರೆ ಆಲ್ರೆಡಿ ಮೆಸೇಜ್ ಬರ್ತಾ ಇದೆ, ತುಂಬಾ ಕಾಲ್ಸ್ ಬರ್ತಾ ಉಂಟಲ್ಲ, ಬರ್ತಾ ಇದೆ. ಆದ್ರೆ ನಾವು ಫಸ್ಟ್ ಟೈಮ್ ಅಲ್ವಾ ನಮ್ದು ಅಂತ ಹೇಳಿ ಒಂದು ಜಸ್ಟ್ ಲಾಂಚ್ ತರ ಅಂತ ಹೇಳಿ ನಾವು ಲಿಮಿಟೆಡ್ ಪ್ರಾಡಕ್ಟ್ಸ್ ಅನ್ನ ಇವತ್ತು ಮಾಡಿ ರೆಡಿ ಮಾಡಿ ಪ್ರಿಪೇರ್ ಮಾಡಿ ತಂದಿರುವಂತದ್ದು. ಆದ್ರೆ ನಮ್ಗೆ ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಯಾಕಂದ್ರೆ ಹೇಳಿದ್ರೆ ಇನ್ನೂ ಸಹ ನನ್ನ ಮೆಸೇಜ್ ಕೆಲವೊಂದು ತಗೊಳ್ಳಿಲ್ಲ. ಯಾಕಂದ್ರೆ ಮೇಲೆ ನಂಗೆ ಕಾಲ್ಸ್ ಬರ್ತಾ ಉಂಟು ನಾನು ವಿಡಿಯೋಸ್ ಮಾಡ್ತಾ ಇರ್ಬೇಕಾದ್ರೆ. ಹಾಗೆ ನಾವು ಬರುವಾಗ್ಲಿ ಕೆಲವರು ನಮ್ಗೆ ನಾವು ಹೊರಟಿರುವಂತ ವೇ ಅಲ್ಲಿ ಕೂಡ ನಮ್ಗೆ ಹೇಳಿದ್ರು ಸಿಗ್ತೀರಾ ಅಂತ ಹೇಳಿ. ಸೊ ಆ ರೀತಿ ನಮ್ಗೆ ಒಂದು ದೇವರ ಬ್ಲೆಸ್ಸಿಂಗ್ ಆಗಿ, ನಿಮ್ಮ ಪ್ರೀತಿ ಪರ್ಟಿಕ್ಯುಲರ್ಲಿ ದೇವರ ದಯದಿಂದ ಸಿಗ್ತಾ ಇದೆ ಅಂತ ಹೇಳಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಒಂದು ಹೌಸ್ ವೈಫಿಗೆ ಕೊಡುವಂತಹ ಸಹಕಾರ, ಪ್ರೀತಿ ಹೀಗೆ ಸದಾ ಇರ್ಲಿ. ಸೊ ಇವತ್ತು ನಾವು ಈ ಕ್ರಾಸ್ತಾ ಚಿಕನ್ ಹೌಸ್ ಗೆ ಹೋಗಿ ನಾವು ನಿಮ್ಗೆ ತೋರಿಸ್ತೀವಿ ಆ ಶಾಪ್ ಯಾವ ರೀತಿ ಇದೆ. ಹಾಗೇನೆ ಅಲ್ಲಿ ನಾವು ಯಾವ ರೀತಿ ನಮ್ಮ ಐಟಮ್ಸ್ ಅನ್ನ ಇಡ್ತೀವಿ. ಪ್ರತಿ ವೀಕೆಂಡಿಗೆ ನಿಮ್ಗೆ ಒಂದು, ಯಾಕಂತ ಹೇಳಿದ್ರೆ ಇಂತ ಎಲ್ಲ ಐಟಮ್ಸ್ ಎಲ್ಲ ನೀವು ಅಪರೂಪಕ್ಕೆ ತಿಂದ್ರೆ ಒಂದು ಅದರ ಒಂದು ಏನ್ ಹೇಳ್ತಾರೆ ಸಂತೋಷವೇ ಬೇರೆ ಇರುತ್ತೆ. ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ನೀವು ವೀಕೆಂಡ್ ಅನ್ನ ಎಂಜಾಯ್ ಮಾಡಬಹುದು. ಅಂತ ಪ್ರಾಡಕ್ಟ್ಸ್ ಅನ್ನ ನಾನು ಪ್ರತಿ ಶನಿವಾರ ನಿಮಗೆ ಅಲ್ಲಿ ಸಿಗ್ಲಿಕ್ಕಿದೆ ಅಂತ ಹೇಳಿ ಇಷ್ಟಪಡ್ತೀನಿ. ಹಾಗಾದ್ರೆ ಬನ್ನಿ, ಇವತ್ತಿನ ಈ ಬ್ಲಾಗ್ ಅನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ, ನೋಡುವ ಯಾವ ರೀತಿ ಇವತ್ತಿನ ದಿನ ಹೋಗುತ್ತೆ ಅಂತ ಹೇಳಿ. ಮಂಗಳೂರಿನ ಇಲ್ಲಿ ನೋಡಿ ವೈನ್ಸ್ ಅಂಡ್ ಸ್ಪಿರಿಟ್ಸ್ ಅಂತ ಹೇಳಿ ಕದ್ರಿ, ನಿಮ್ಗೆ ಗೊತ್ತಾಗ್ತದೆ ಇದು ಕದ್ರಿ, ಇದು ಮಲ್ಲಿಗಟ್ಟೆ ಆ ರೀತಿ. ಸೊ ಕದ್ರಿ ಮಲ್ಲಿಗಟ್ಟೆ ಅಂತ ಹೇಳಿದ್ರೆ ಎಲ್ಲ ಯಾವ ಸೈಡ್ ಇಂದ
ಬರುವವರಿಗೆ ಕೂಡ ಒಂದು ಪ್ರೈಮ್ ಲೊಕೇಶನ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈ ಲೊಕೇಶನ್ ಅನ್ನ ನಾವು ಚೂಸ್ ಮಾಡಿದ್ದೇವೆ. ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡಿನ ಹಿಂದೆಗಡೆನೆ ಕರೆಕ್ಟ್ ಆಗಿ ತೋರಿಸ್ತೇನೆ ನಿಮಗೆ. ನೋಡಿ ಇಲ್ಲಿ ಕ್ರಾಸ್ತ ಎಂಟರ್ಪ್ರೈಸಸ್ ಅಂತ ಹೇಳಿ ಕಾಣ್ತಾ ಇದೆಯಲ್ಲ. ಕ್ರಾಸ್ತ ಚಿಕನ್ ಹೌಸ್, ಮಟನ್ ಹೌಸ್ ಎಲ್ಲ ಒಟ್ಟಿಗಿದೆ. ಸೊ ಲೆಟ್ಸ್ ಗೋ. ಈ ಶಾಪ್ ತುಂಬ ಪ್ರೈಮ್ ಲೊಕೇಶನಲ್ಲಿ ಇರೋದ್ರಿಂದ ತುಂಬ ಇಲ್ಲಿ ಕಸ್ಟಮರ್ಸ್ ಎಲ್ಲ ಬರ್ತಾನೆ ಇರ್ತಾರೆ. ಹಾಗೆ ನನಗೆ ಜಾಸ್ತಿ ವೀಡಿಯೋಸ್ ಎಲ್ಲ ತೆಗಿಲಿಕ್ಕೆ ಆಗಲಿಲ್ಲ. ಆದರೆ ಒಂದು ಹ್ಯಾಪಿನೆಸ್, ನನಗೆ ಬಂದ ತಕ್ಷಣ ಕಸ್ಟಮರ್ಸ್ ವೆಯ್ಟ್ ಮಾಡ್ತಾಯಿದ್ರು ನನಗೆ, ಯಾರೆಲ್ಲ ಬುಕ್ಕಿಂಗ್ ಎಲ್ಲ ಮಾಡಿದ್ದಾರೆ. ಹಾಗೆಯೇ ನಾನು ಹಾಕಿರುವಂಥ ಪೋಸ್ಟನ್ನು ನೋಡಿ ಬಂದವರು ತುಂಬ ಬಂದಿದ್ದರು. ಹಾಗೆ ಏನೆಲ್ಲ ನಾನು ಐಟಮ್ಸ್ ತಂದಿದ್ದೀನಿ ನನ್ನ ಕೈಯಾರೆ ಕೊಡುವಂಥ ಒಂದು ಸೌಭಾಗ್ಯ ಕೂಡ ನನಗೆ ಸಿಕ್ಕಿತು. ಯಾರೆಲ್ಲ ನನ್ನ ವ್ಯೂವರ್ಸಿಗೆ ಈ ಒಂದು ಚಾನ್ಸ್ ಮಿಸ್ ಆಗಿದೆ, ತುಂಬ ಮಂದಿ ಇಲ್ಲಿ ಬಂದು ನನಗೆ ನಂತರ ಕಾಲ್ ಮಾಡಿರೋರು ತುಂಬ ಮಂದಿ ಇದ್ದಾರೆ. ಇಲ್ಲಿ ಖಾಲಿಯಾಗಿದೆ ಅಂತ ಹೇಳಿ ಸೋಲ್ಡ್ ಔಟ್ ಆಗಿತ್ತು ಬೇಗನೆ. ಹಾಗೆ ಬೇಜಾರು ಮಾಡಬೇಡಿ, ಈ ಶನಿವಾರ 11 ತಾರೀಕಿಗೆ ನಾವು ಸ್ಪೆಷಲ್ ಐಟಮ್ಸನ್ನು ಹಾಕ್ತಾ ಇದ್ದೀವಿ. ನಮ್ಮ ಮ್ಯಾಂಗ್ಳೂರಿದ್ದು ತುಂಬ ಫೇವ್ರೇಟ್ ಆಗಿರುವಂಥ ಮಟನ್ ಬೋಟಿ ವಿತ್ ಕಡಲೆಬೇಳೆ, ಒಂದು ತಿಕ್ ಗ್ರೇವಿ, ಅದು ಅಥೆಂಟಿಕ್ ಸ್ಟೈಲಲ್ಲಿ ನಾವು ಮಾಡುವಂಥದ್ದು, ಅದನ್ನು ನಾವು ಇಡ್ತಾ ಇದ್ದೀವಿ. ಹಾಗೆ ಅದರ ಜೊತೆಗೆ ಬೇರೆ ಐಟಮ್ಸ್ ಕೂಡ ನಾನು ಇಲ್ಲಿ ಪೋಸ್ಟಲ್ಲಿ ತೋರಿಸಿದ್ದ ಪ್ರಕಾರ ಹಾಕ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಇವಾಗಲೇ ಆರ್ಡರನ್ನು ಬುಕ್ ಮಾಡಿ. ನಿಮ್ಮ ಬುಕ್ಕಿಂಗ್ಸ್ 11 ತಾರೀಕಿಗಿಂತ ಮುಂಚೆನೆ ಅಂತ ಹೇಳಿದರೆ 9 ತಾರೀಕಿಗೆ ಗುರುವಾರ ಬೆಳಿಗ್ಗೆ ನಾನು ಕ್ಲೋಸ್ ಮಾಡ್ತೀನಿ. ಯಾಕಂತ ಹೇಳಿದರೆ ನಾವು ಅದನ್ನು ಪ್ರಿಪ್ರೇಷನನ್ನು ಮಾಡಬೇಕು. ನಂತರ ಕೂಡ ಒಂದು ವೇಳೆ ನೀವು ಬುಕ್ಕಿಂಗ್ಸ್ ಮಾಡಲಿಕ್ಕೆ ನಿಮಗೆ ಮಿಸ್ ಆಗಿದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಕಾಲ್ ಮಾಡಿ ಒಮ್ಮೆ ನಮಗೆ ನೀವು ಹೇಳಿ. ಒಂದು ವೇಳೆ ಏನಾದರೂ ಬಾಕಿ ಉಳಿದ್ರೆ ಐಟಮ್ಸ್ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀವಿ. ಆ ಕ್ಷಣದಲ್ಲಿ ನೀವು ಹೋಗಿ ಈ ಒಂದು ಕ್ರಾಸ್ತಸ್ ಎಂಟರ್ಪ್ರೈಸಲ್ಲಿ ಹೋಗಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ನಾನು ಜೋಶ್ವನನ್ನು ಕೂಡ ಮಂಗಳೂರಿಗೆ ಕರ್ಕೊಂಡು ಬಂದಿದ್ದೆ ಇವತ್ತು. ಹಾಗೆ ನಮ್ಮ ಎಲ್ಲ ಕೆಲಸ ಮುಗಿಸಿ ಹಸ್ಬೆಂಡ್ ಬೇರೆ ಕೆಲಸಕ್ಕಂತೇಳಿ ಹೋದರು. ಹಾಗೆ ನಾನು ಜೋಶ್ವನನ್ನು ಕರ್ಕೊಂಡು ಫಾರಮ್ ಮಾಲಿಗೆ ಬಂದೆ. ಸ್ವಲ್ಪ ಇಲ್ಲಿ ಗೇಮ್ ಝೋನಲ್ಲಿ ಅವನಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಸೋಣ ಅಂಥೇಳಿ. ತುಂಬ ಟೈಮ್ ಆಯಿತು ನಾವು ಬರದೆ. ಹಾಗೆ ಇಲ್ಲಿ ಅವನು ತುಂಬ ಎಂಜಾಯ್ ಮಾಡ್ತಾನೆ. ಹಾಗೆ ಅಪರೂಪ ಬರೋದಲ್ಲ ಅಂತ ಹೇಳಿ ನಾನು ಕೂಡ ಅವನ ಜೊತೆಗೆ ಸೇರಿ ತುಂಬ ಎಂಜಾಯ್ ಮಾಡಿದೆ. ಹಾಗೆ ತುಂಬ ಟೈಮನ್ನು ನಾವಿಲ್ಲಿ ಸ್ಪೆಂಡ್ ಮಾಡಿದ್ವಿ. ನಂತರ ಪಬ್ಬಸ್ಗೆ ಹೋಗಿ ಐಸ್ ಕ್ರೀಮ್ ತಿಂದು ಇವತ್ತಿನ ಈ ಒಂದು ದಿನವನ್ನು ನಾವು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಇದೇ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ಆಗಿರುವಂತಹ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟವಾದರೆ ಖಂಡಿತವಾಗ್ಲೂ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆಯೇ ಏನಾದರೂ ಒಂದು ಪುಟ್ಟ ಕಮೆಂಟನ್ನು ಹಾಕಿ ನಮಗೆ ಪ್ರೋತ್ಸಾಹನ ನೀಡಿ. ನಾವು ಹಾಕುವಂಥ ಎಫರ್ಟ್ಸಿಗೆ ನೀವು ಸದಾ ಇರ್ತೀರಂತೇಳಿ ನನಗೆ ಭರವಸೆ ಇದೆ. ಇನ್ನಷ್ಟು ಪಾಸಿಟಿವ್ ಮೈಂಡೊಂದಿಗೆ ಪಾಸಿಟಿವಿಟಿಯೊಂದಿಗೆ ನಮಗೆ ನಿಮ್ಮ ಆಶೀರ್ವಾದವನ್ನು ನೀಡ್ತಾ ಇರಿ ಅಂತೇಳಿ ಕೇಳ್ಕೊಳ್ತೀನಿ. ಇನ್ನು ಸಿಗ್ತೀನಿ ನಿಮಗೆ ಬರುವಂಥ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮ ಆಶೀರ್ವಾದ ಸದಾ ನಮ್ಮ ಜೊತೆ ಹೀಗೇ ಇರಲಿ.